ಅಮ್ಮ, ಅಪ್ಪ ಯಾಕೆ ಬರ್ಲಿಲ್ಲ? ಬರ್ತೀರಾ ಇಬ್ರು ಅಂತ ಅನ್ಕೊಂಡು ನಾನಂತೂ ಕಾಯ್ತಾ ಇದ್ದೆ. ಬರ್ಲೇ ಇಲ್ವಾ ಅಪ್ಪ? ಯಾವಾಗನ ನೋಡು ಕೆಲ್ಸ ಕೆಲ್ಸ ಕೆಲ್ಸ. ಮಗಳೇ ಆ ಕೆಲ್ಸ ಐತೆ, ಮಗಳೇ ಈ ಕೆಲ್ಸ ಐತೆ, ಹಂಗ್ ಮಗಳೇ ಹಿಂಗ್ ಮಗಳೇ ಅಂತ ಹೇಳ್ಬಿಟ್ಟು ಏನಾರ ಒಂದು ಹೇಳ್ತಾನೆ ಇರ್ತದೆ. ಏನ್ ಮಾಡಕ್ಕಾಯ್ತದೆ? ಸರಿ ಬಿಡು, ಹೆಂಗೋ ನೀನಾದ್ರೂ ಬಂದಲ್ಲ. ಅಮ್ಮ, ಈ ಅತ್ತೆಗೆ ಸ್ವಲ್ಪ ಬುದ್ಧಿನಾದ್ರೂ ಹೇಳೋಗಮ್ಮ. ನೋಡಮ್ಮ, ಇಲ್ಲಿ ಇಷ್ಟೊಂದು ಮಾವಿನ ಹಣ್ಣು ತಂದಿಕ್ಕಿ ನನ್ನ ಮಾವಿನ ಕಾಯಿ ತಿನ್ಬೇಕು ಅಂತ ಅನ್ನಿಸ್ತೈತೆ ಅಂತ ಹೇಳದ್ನಮ್ಮ ನನ್ನ ಗಂಡಂಗೆ. ಇರಾ ಪರ ಮಾವಿನ ಹಣ್ಣೆಲ್ಲ ಕೊಂಡ್ಕೊಂಡು ಬಂದು ಇಲ್ಲೇ ಇಟ್ಟವ್ರೆ. ತಿನ್ನು 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 ಅಂತ ಹೇಳಿ ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಇರಿಟೇಷನ್ ಮಾಡ್ತಾರಮ್ಮ. ನೀನಾದ್ರೂ ಹೇಳಮ್ಮ, ಏನಾಗಲ್ಲ ಕೆಲಸ ಮಾಡಿದ್ರೆ ಮಾಡಲಿ ಬಿಡಿ ಅಂತ. ಹಾಸ್ಪಿಟಲ್ಗೆ ಹೋಗಿಲ್ಲಮ್ಮ ನೆನ್ನೆಯಿಂದ. ನೆನ್ನೆ ಇವ್ರಿಗೆ ಹೇಳ್ದಾಗಿಂದ ನಾನು ಹಾಸ್ಪಿಟಲ್ಗೆ ಕಳಿಸಿಲ್ಲ. ಏನಕ್ಕೆ ಹೋಗ್ತೀಯಾ ಬಿಡು, ಇನ್ನ ಮಗು ಎಲ್ಲ ಆಗ ತನಕ ತಲೆ ಕೆಡಿಸ್ಕೊಬೇಡ, ಹೋಗ್ಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗೆ ಸಿಕ್ಕಂಗೆ ಮಾತಾಡ್ತಾರೆ ಕಣಮ್ಮ ಇವರು. ನೀನು ಹೇಳಮ್ಮ ಸ್ವಲ್ಪ. ನೋಡವ ಸೊಸೆ, ನಿಮ್ಮ ಅಮ್ಮಿ ಹೇಳಿದ್ರು ಅಷ್ಟೇ, ನಿಮ್ಮ ಅಪ್ಪಿ ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ. ನಿನಗೆ ನಾನಂತೂ ನಾನು ಸೊಸೆನ ಕಳ್ಸಕ್ಕಿಲ್ಲ. ಮಗ ಈಗ ಮಾಡ್ಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ನಮ್ಗೆ ಏನು ಕಮ್ಮಿ ಆಗೈತವ? ನಿನ್ನ ಗಂಡು ದುಡಿತಿಲ್ವೇ? ಇಲ್ಲ ನೋಡಪ್ಪ, ನನ್ನ ಗಂಡನೂ ದುಡಿತಿಲ್ಲ, ಹೋಗ್ಬೇಕು ಅನ್ನೋಕ್ಕೆ ಸೇವೆ ಮಾಡ್ತಿದ್ದೀಗ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಏನಾರ ಎಮರ್ಜೆನ್ಸಿ ಇದ್ರೆ ನಮ್ಮ ಊರಲ್ಲಿ ಇಲ್ಲಿಗೆ ಬರ್ತಾರೆ. ಅಮ್ಮ ಮಗಳೇ, ಎಲ್ಲ ಹಂಗೇನೆ. ಈ ಟೈಮಾಗೆ ನೀನು ಬೇಡ ಅಂದ್ರೂ ಅವ್ರು ನೋಡ್ಕೊಂತಾರೆ. ಮುಂದೆ ನೀನು ಬೇಕು ಅಂದ್ರೂ ನೋಡ್ಕೊಳಕ್ಕಾಗಲ್ಲ. ಸರಿನಾ? ಈ ಟೈಮ್ನ ನೀನು ಎಂಜಾಯ್ ಮಾಡು. ಏನು ನೀನು ಮಗು ಆದ್ಮೇಲೆ ನಿನ್ನ ಡಾಕ್ಟರ್ ಕೆಲಸ ಮುಂದುವರಿಸ್ಬೋದಲ್ವಾ? ನೀನು ಆ ಜಾಗಕ್ಕೆ ಈಗ ನಿನಗೆ ಬೇರೆ ಯಾರನ್ನಾದ್ರೂ ಒಬ್ಬರನ್ನ ಕಳಿಸಿದ್ರೆ ಆಯ್ತಲ್ವಾ? ನೀನೇನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರೋ, ನೆಮ್ಮದಿಯಾಗಿರೋ, ಕೂಲಾಗಿರೋ. ತಲೆ ಯಾಕೆ ಕೆಡಿಸ್ಕೊತೀಯ? ನಿಮ್ಮ ಅತ್ತೆ ಹೇಳೋದು ಸರಿಯಾಗೈತೆ. 3 ಹೊತ್ತು ಕೆಲಸ 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 ಅಂತಲೇ ಇದ್ಬಿಟ್ರೆ ಹೆಂಗೆ ಹೇಳು? ನಿಮ್ಮಪ್ಪ ಅಂತೂ ಕುಣಿದಾಡ್ತಾ ಇದ್ರು ಫುಲ್ ಖುಷಿಯಾಗಿ. ಅಯ್ಯೋ ನನ್ನ ಮಗಳಿಗೆ ಇನ್ನೇನು ಪಾಪು, ನಾನು ತಾತ ಆಗೋಗ್ಬಿಟ್ಟೆ ಹಂಗೆ ಹಿಂಗೆ ಅಂತ ಎಲ್ಲ ಆಫೀಸಾಗಿರೋರಿಗೆಲ್ಲ ಸ್ವೀಟ್ ಹಂಚ್ತೀನಿ ಅಂತ ಹೇಳ್ಬಿಟ್ಟು ಆಗ್ಲೇ ಎಲ್ಲ ಸ್ವೀಟ್ ಆರ್ಡ್ರ್ ಮಾಡ್ಕೊಂಡು ತಗೊಂಡೋಗಿ. ಅಬ್ಬಬ್ಬಾ, ಏನು ಒಂದೊಂದು ಕೇಳ್ತೀಯಾ? ನೋಡ್ಬೇಕು 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 ನೀನು. ಹೆಂಗೋ ನಾನು ಕೊನೆಗೆ ನನ್ನ ಮೊಮ್ಮಗು ನೋಡ್ಬಿಟ್ಟು ಖುಷಿಯಾಗಿ ಆಟ ಆಡ್ಕೊಂಡಿರ್ಬೋದಲ್ಲಪ್ಪ ಅಂತ ಈಗ ಸಮಾಧಾನ ಆಗ್ತೈತೆ. ನೀನು ಇಷ್ಟು ಬೇಗ ಬೇಡ ಬೇಡ ಅಂತಿದ್ದಲ್ಲ, ಮಾಡ್ಕೊಂತೀಯೋ ಮಾಡ್ಕೊಳ್ಳಲ್ವೋ ಅಂತ ನಂಗಂತೂ ಟೆನ್ಷನ್ ಆಗೋಗ್ಬಿಟ್ಟಿತ್ತು ನೋಡು. ಆಗೋ ಪೊದ್ದುನು ಬಂದ್ಲು. ಬನ್ನಿ ಬನ್ನಿ ಚಿಕ್ಕಮ್ಮ. ಓಹೋ, ಏನ್ ಮಾವಿನ ಹಣ್ಣಿನ ರಾಶಿ ರಾಶಿ ನೆನೆ ತಂದುಬಿಟ್ಟಿದ್ದೀರಾ? ಅದಕ್ಕೆ ಅಂಗಡಿನ ಕೇಳಿದ್ರು ಮಾವಿನ ಹಣ್ಣು ಇಲ್ಲ ಅಂತ ಹೇಳಿದ್ದ. ಯಪ್ಪ, ಈ ಪಾಟಿ ರಾಶಿ ರಾಶಿ ತಂದು ನೀವೇ ಇಟ್ಕೊಂಡಿರ್ಬೇಕಾದ್ರೆ ನಮ್ಗೆಲ್ಲ ಎಲ್ಲಿ ಸಿಗ್ತದೆ? ಉಷಾ, ನಿಂಗೆ ರವೆ ಉಂಡೆ ಬೋಲ್ ಇಷ್ಟ ಅಲ್ವಾ? ಯಾವಾಗ ಕೇಳ್ತಿದ್ದಲ್ಲ ರವೆ ಉಂಡೆ ಅಂತ ಹೇಳ್ಬಿಟ್ಟು. ಈ ವಿಷಯ ನೀನು ಬೊಸ್ರಿ ಅಂತ ಗೊತ್ತಾಗಿದ್ದ ತಕ್ಷಣ ನಾನಂತೂ ನನ್ನ ಗಂಡಂಗೆ ಹೇಳಿ ರವೆ, ತುಪ್ಪ, ಗೋಡಂಬಿ, ದ್ರಾಕ್ಷಿ ಎಲ್ಲನೂ ತೋರಿಸ್ಬಿಟ್ಟು ಪಟ 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 ಅಂತ ಹೇಳ್ಬಿಟ್ಟು ಈಗ ನೋಡು ಮಾಡ್ಕೊಂಡು ನಾನು ಒಂದೂ ತಿನ್ಲಿಲ್ಲ. ನಿಂಗೆ ಎತ್ಕೊಂಡು ಬಡ 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 ಅಂತ ಬಂದೆ. ಅಯ್ಯೋ ಚಿಕ್ಕಮ್ಮ, ಏನು ಇಷ್ಟೊಂದೆಲ್ಲ ಮಾಡ್ಕೊಂಡು ಬಂದ್ಬಿಟ್ಟಿದ್ರಲ್ಲ, ಯಾಕೆ ಇಷ್ಟೊಂದು ರಿಸ್ಕ್ ತಗೋತಾ ಇದ್ದೀರಾ ಅಂತಾನೆ ಗೊತ್ತಾಗ್ತಿಲ್ಲ ನೀವಂತೂ. ಅಪ್ಪ, ನಮ್ಮ ಅತ್ತೆ ನೋಡಿದ್ರೆ ಒಂಥರ ಆಡ್ತಾರೆ. ನಮ್ಮ ಅತ್ತೆ ಅದು ಇದು ನಿಂಗೆ ಏನು ಬೇಕೋ ಕೇಳು ಅಂತಾರೆ. ನೀವು ನೋಡಿದ್ರೆ ನೀವು ತಗೊಂಡ್ಬಿಟ್ಟು ಬಂದಿದ್ದೀರಾ. ಹಬ್ಬ, ನಿಜವಾಗೂ ನೀವು ಇಷ್ಟು ಜನದ ಪ್ರೀತಿ ಪಡೆಯಕ್ಕೆ ನಾನಂತೂ ಪುಣ್ಯ ಮಾಡಿದ್ದೆ ಚಿಕ್ಕಮ್ಮ. ಹಂಗೇನೆ ಎಲ್ಲಿ ನಮ್ಮ ನಿಧಿ ಯಾರು ಬರಲಿಲ್ವಾ? ನಿಧಿಗಿನ್ನ ವಿಷಯನೇ ಹೇಳಿಲ್ಲ ಕಣವ. ಅವಳು ಅವ್ರ ಹುಡುಗನ ಜೊತೆ ಎಲ್ಲೋ ಓದ್ಲು, ಹೊರಗಡೆ ಓಡಾಡ್ಕೊಬಿಟ್ಟು ಬರ್ತೀನಿ ಬೇಜಾರಾಯ್ತೈತೆ ಅಂತ ಓದ್ಲಾ. ನಾನೇನು ವಿಷಯ ಹೇಳಕ್ ಹೋಗ್ಲಿಲ್ಲ. ಬಂದ್ಮೇಲೆ ಎದ್ರು ಸಿಕ್ದಾಗೆ ನೀ ಹೇಳಿವಂತಿ ನಿನ್ನ ಹತ್ರನೇ ಹೇಳ್ಸನ ಅಂತ ಹೇಳ್ಬಿಟ್ಟು ಇಬ್ರು ಜೊತೆಯಾಗಿ ಹೋದ್ರು. ಅವ್ರ ಅಪ್ಪ ಅಮ್ಮ ಇಬ್ರು ಹೊಂಟ್ಬಿಟ್ರು ಬೆಂಗಳೂರಿಗೆ. ಅದಕ್ಕೆ ಇಬ್ರು ಓಡಾಡ್ಕೊಂಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರ. ನಾನೇನು ಫೋನ್ ಮಧ್ಯೆ ಮಾಡ್ಬಿಟ್ಟು ಫೋನ್ ಯಾಕೆ ಡಿಸ್ಟರ್ಬ್ ಮಾಡಬೇಕು, ಒಬ್ರೊಬ್ಬಕ್ಕೆ ಓಡಾಡ್ಕೊಂಬಿಟ್ಟು ಬರಕ್ ಹೋಗವ್ರೆ ಅಂತ ನಾನು ಸುಮ್ಕಾದೆ. ಏನ್ ರಕ್ಕ ಸಂದಕಿದ್ದೀರಾ? ಪದ್ದು, ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಮ್ದೇನಿರ್ತದೆ, ಬೊಂಬಾಟಾಗಿದ್ದೀನಿ. ಪದ್ದು ಕುಂತ್ಕ, ಹೋಗ್ಬಿಟ್ಟು ಕಾಪಿ ಕಬಿಟ್ಟು ಬರ್ತೀನಿ. ನೋಡಿ, ಬಾಣಂತನ ಆತನ ಈತನ ಅಂತ ನೀವು ತಲೆನೇ ಕೆಡ್ಸ್ಕೊಬೇಡಿ. ನಾನು ಇಲ್ವಾ, ನಾನು ಎಲ್ಲನೂ ನೋಡ್ಕೊತೀನಿ. ಸರಿನಾ? ನೀವು ಯಾವ್ದಕ್ಕೂ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಸುಮ್ಕೇನಿ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ನಾನು ಇದೀನಲ್ಲ, ನಾನು ಎಲ್ಲ ನೋಡ್ಕೊತೀನಿ. ನೀವೇನು ಇದು ಮಾಡ್ಕೊಂಡು ಬೆಂಗಳೂರು ಕರ್ಕೊಂಡೋಗೋ ಅವಶ್ಯಕತೆ ಏನೂ ಇಲ್ಲ. ಸುಮ್ಮನೆ ಇದ್ಬಿಡಿ. ಅಯ್ಯೋ, ಇರೋಳಬ್ಳು ಮಗಳು, ನಾವೆಲ್ಲನೂ ಹಂಗೆ ಇದು ಮಾಡೋಕ್ಕಾಯ್ತದ ಹೇಳಿ? ಇರೋಳಬ್ಳೇನೇ ಅಲ್ವಾ? ಯಪ್ಪ, ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ಬೇಕು. ನನಗೂ ನನ್ನ ಮಗಳನ್ನ ಮೊಮ್ಮಗ ಜೊತೆ ಆಟ ಆಡ್ಕೊಂಡಿರ್ಬೇಕು ಅಂತ ಆಸೆ ಇಲ್ವಾ? ನೀವೆಲ್ಲ ಹಿಂಗೆ ಮಾಡ್ತಾ ಇದ್ರೆ ನಾನು ನನ್ನ ಗಂಡನ ಕರ್ಕೊಂಡು ಎಲ್ಲನ ಹೋಗ್ತೀನಿ. ಏನು ಇಷ್ಟೊಂದು ಕೇರ್ ಮಾಡಿದ್ರೆ ತಡ್ಕೊಳತ್ತಾನೆ ಹೆಂಗೆ ಹೇಳಿ? ಹಬ್ಬ, ನಮ್ಮ ಅತ್ತೆ, ನೀವು, ನಮ್ಮಮ್ಮ, ನನಗಂತೂ ಎಷ್ಟು ಜನನೋ ಇಷ್ಟೊಂದು ಪ್ರೀತಿ ತೋರಿಸ್ತಿರಲ್ಲ. ನನಗಂತೂ ಒಂದ್ಸಲ ಕಣ್ಣಾಗ ನೀರು ಬಂದಂಗೆ ಆಗ್ತದೆ. ನಾನು ಬೇರೆ ಯಾರಾದ್ರೂ ಅಮೆರಿಕ ಹುಡುಗ, ಆ ಹುಡುಗ, ಈ ಹುಡುಗ ಅಂತೇಳ್ಬಿಟ್ಟು ಮಾಡ್ಕೊಂಡಿದ್ರು ನನಗೆ ಇಷ್ಟೊಂದು ಪ್ರೀತಿ ಸಿಗ್ತಿರಲಿಲ್ಲ ಬಿಡಿ. ಎಲ್ಲರೂ ಹೇಳ್ತಾರೆ, ಮತ್ತೆ ಹಳ್ಳಿ ಹುಡುಗನ ಮದುವೆ ಮಾಡ್ಕೊಂಡೆ ಹಂಗೆ ಹಿಂಗೆ ಅಂತೇಳಿ. ಇಲ್ಲಿರೋ ಅಷ್ಟು ಖುಷಿ ಸಂತೋಷ ಬೇರೆ ಎಲ್ಲೂ ಇಲ್ಲ. ಬೇರೆ ಸಿಟಿನಾಗ ಮದುವೆ ಮಾಡ್ಕೊಂಡಿದ್ರೆ ಇಬ್ಬರೇ ಗಂಡ ಹೆಂಡತಿ ಇಬ್ಬರೇನೆ ಏನೋ ಖುಷಿ ಪಟ್ಕೊಂಡು ಎಂಜಾಯ್ ಮಾಡಬೇಕಿತ್ತು. ಆದರೆ ನನಗೆ ಇಷ್ಟೊಂದು ಪ್ರೀತಿ ಸಿಗ್ತಿರೋದಕ್ಕೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತೆ ಚಿಕ್ಕಮ್ಮ. ನಿಮ್ಮನ್ನೆಲ್ಲ ನೋಡಿದ್ರೆ ನನಗಂತೂ ಬಿಡಿ ಒಳ್ಳೆ ಮನೆಗೆ ಬಂದಿದ್ದೀನಿ ಅಂತಲೇ ಅನ್ನಿಸ್ತಾ ಇತ್ತು ನನಗೆ. ಬೇರೆಯವರೆಲ್ಲ ಅಮೆರಿಕಾದಲ್ಲಿ ಇರಬೇಕಿತ್ತು, ನೀನು ಲಂಡನ್ನಲ್ಲಿ ಇರಬೇಕಿತ್ತು ಅಂತ ತುಂಬ ಜನ ಹೇಳ್ತಾರೆ. ಆದರೆ ನಾನು ಸರಿಯಾದ ಜಾಗಕ್ಕೆ ಬಂದು ಸರಿಯಾಗೇ ಇದ್ದೀನಿ ಅಂತ ಅನ್ನಿಸ್ತೈತೆ. ಅಮ್ಮನ್ನ ಅಪ್ಪನ್ನ ಎಲ್ಲರೂ ಬಿಟ್ಟು ದೂರ ಹೋಗಿ ಏನು ಸಾಧನೆ ಮಾಡ್ದಂಗೆ ಆಗ್ತದೆ ಹೇಳಿ? ಓ, ಎಲ್ಲರೂ ಬಂದ್ಬಿಟ್ಟಿದ್ದೀರಾ? ಅತ್ತೆ ಚೆನ್ನಾಗಿದ್ದೀರಾ? ಪುನಪ್ಪ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಓ, ಚೆನ್ನಾಗಿದ್ದೀವಿ.
ಏನಪ್ಪ ಎಂಟಿಗೆ ಏನೆಲ್ಲ ಅಂಗಡಿನಾಗ ಹಣ್ಣುಗಳು ಬುಟ್ಟಿದ್ಯೋ ಬುಟ್ಟಿಲ್ವೋ ಕಲ್ಲಂಗಡಿ ಹಣ್ಣು ಬೇರೆ ಎತ್ಕೊಬಿಟ್ಟು ಬಂದಿದ್ಯಾ ಅದೇ ಅವಳಿಗೆ ಕಲ್ಲಂಗಡಿ ಹಣ್ಣು ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೆ ಏನ್ ತಿನ್ಬೇಕು, ಏನ್ ತಿನ್ನಿಸ್ಬಾರ್ದು, ಏನ್ ಕೊಡ್ಬೇಕು, ಏನ್ ಕೊಡ್ಬಾರ್ದು ಒಂದೂ ಗೊತ್ತಾಗ್ತಿಲ್ಲ. ಅದಕ್ಕೇನೆ ನಾನೇನೆ ಕಲ್ಲಂಗಡಿ ನಿತ್ಕೊಬಿಟ್ಟು ಬಂದೆ. ಹಾ ಕೊಡಿ 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 ನನ್ನ ಹತ್ರ ಮಿಷಿನ್ ಅಲ್ವಾ ಹೊಟ್ಟೆ ಹೊಟ್ಟೆ ತುಂಬಾ ತಿಂತಾನೇ ಇರ್ತೀನಿ. ಮಾವಿನ ಹಣ್ಣು ನೋಡಿದ್ರೆ ಇಷ್ಟೊಂದು ತಗೊಂಡ್ ಬಂದಿದ್ರಾ ಈ ಕಲ್ಲಂಗಡಿ ಹಣ್ಣು. ಇನ್ನು ಏನೇನ್ ಸಿಗ್ತಾವೋ ಊರಲ್ಲಿ ಅಂಗಡಿಯಲ್ಲಿ ಇನ್ನು ಏನೇನ್ ಸಿಗ್ತಾವೋ ಎಲ್ಲ ತಂದ್ ಕೊಟ್ಬಿಡಿ. ಎಲ್ಲ ಮನೇಲಿ ಇಟ್ಕೊಳ್ಳೋಣ. ನಾನಿನ್ನೇನು ಅಂತೂ ಮಗು ಆಗೋಷ್ಟೊತ್ತಿಗೆ 100 kg ಆಗಿರ್ತೀನಿ. ಅಪ್ಪ ಆಮೇಲೆ ಎಲ್ಲ ಇಳಿಸ್ಕೋಬೇಕು ನಾನೇ ಕುತ್ಕೊಂಡು. ಇಷ್ಟೊಂದೆಲ್ಲ ತಿನ್ಕೊಂಡು ಕುತ್ಕೊಂಡ್ರೆ ಸುಮ್ಮನೆನಾ? ಹಾ ನಿಮ್ಗಂತೂ ಬುದ್ಧಿ ಬರಲ್ಲ ಬಿಡಿ. ಓ ಇವ್ಳು ಮುದ್ದೆ ಅಂತದ್ ಮನೆಗೆ ಬರ್ತಿರ್ಲಿಲ್ಲ. ಇವಾಗ ನೋಡು ಎಂಟಿ ನೋಡ ಕುಸಿಗೆ ಮನೆಗೆ ಬರೋದು ಇದು ಹೋಗೋದು. ಇಕ್ಕು ಅಲ್ಲೇ ಕಲ್ಲಂಗಡಿ ಹಣ್ಣು ಇಕ್ಕು, ಇಲ್ಲ ಅಲ್ಲಿ ಅಡುಗೆ ಮನೆಗೆ ಇಕ್ಕೋಗು. ಸರಿನಮ್ಮ. ಏನೋ ಬಿಡಿ ಹೆಂಗೋ ತೊಟ್ಲು ತೂಗ್ತಾ ಇತ್ತು ನಿಮ್ಮ ಮನೆಗೂನುವೆ. ಏಸೋ ವರ್ಷ ಆದ್ಮೇಲೆ ಅಲ್ವೇ. ನಾನು ಮೊದ್ಲು ನಮ್ಮ ನಿಧಿಗೆ ಆಗೋಗ್ಬಿಡ್ತದೆ ಅಂತ ಅನ್ಕೊಂಡಿದ್ದೆ. ಅವಳದ್ ನೋಡಿದ್ರೆ ಹಿಂಗ ಆಗೋಗ್ಬಿಡ್ತಲ್ಲ. ಹೆಂಗೋ ಬಿಡಿ ನಮ್ಮ ಮುಷುಂಗೆ ಆಯ್ತೈತೆ. ಯಾರಿಗಾದ್ರೇನು ಮಗು ಬರೋದು ಮುಖ್ಯ. ಮಗು ಆರೋಗ್ಯವಾಗಿ ಖುಷಿಯಾಗಿ ಚೆನ್ನಾಗಿರೋದೇ ಮುಖ್ಯ ನಮ್ಗೆ. ಅಯ್ಯೋ ನಮ್ಮ ಸಾವುಕಾರರು ನೋಡ್ಬೇಕಿತ್ತು. ಮರಿ ಸಾವುಕಾರರು ಬತ್ತಾವ್ರೋ ಅಂತ ಹೇಳ್ಬಿಟ್ಟು ಯಾವ ಪಾರ್ಟಿ ಖುಷಿ ಪಟ್ರು ಅಂತೀಯಾ? ಅಯ್ಯಯ್ಯಯ್ಯೋ ಖುಷಿನೋ ಖುಷಿ ಅವ್ರಿಗಂತೂನುವೆ. ಅಯ್ಯೋ ನಾನೇ ನನ್ನ ತಾತ ಬತ್ತ ನಮ್ಮ ಅಪ್ಪ ಬತ್ತಾನ ಉಟ್ಬಿಟ್ಟು ಅಂತ ಹೇಳ್ಬಿಟ್ಟು ಹೇಳಿದ್ದೆ ಹೋಗತ್ತಾಗೆ. ಎಲ್ಲ ಫ್ರೆಂಡ್ಸ್ಗಳು ತಗೆಲ್ಲ ಹೇಳ್ಕೊಂಡು ನೋಡು ವಾಲ್ಟ ಕುಂತ್ಕೊಬಿಟ್ಟವ್ರು ಅವ್ರುನುವೆ. ಏನೇ ಆಗಲಿ ಭಾಳ ದಿನ ಆದ್ಮೇಲೆ ನಮ್ಮ ಮನೆಗೆ ಏನೇನೋ ಕಷ್ಟದ ಪರಿಸ್ಥಿತಿಗಳು ಬಂದು ನೋವುಗಳು ಕಿತ್ತಾಟ ಜಂಜಾಟಗಳು ಬಂದು ಕೊನೆಗೂನುವೆ ಹೆಂಗೋ ಅತ್ತಾಗೆ ನಮಗೂ ಸಮಾಧಾನ ಆಯ್ತು ಬಿಡು. ಅದಕ್ಕೆ ಹೇಳ್ತಾ ಇದೀನಿ ಇದು ಕಳ್ಸಕ್ಕಿಲ್ಲ ಬಾಣಂತನಕ್ ನಾವು ನೋಡ್ಕೊತೀವಿ ಸುಮ್ಕಿರಿ. ಬೆಂಗ್ಳೂರಿಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಬಾಣಂತನನ? ನಮ್ಮ ಹಳ್ಳಿನಾಗ ಮಾಡ್ಬೇಕು ಬಾಣಂತನನ. ಬಾಣಂತಿ ಮನೆ ಅಂದ್ರೆ ಹೆಂಗಿರ್ತದೆ? ಸಿಟಿನಾಗೆ ಹೇಳಿದ್ ಮತ್ತೆ ಕೇಳಕ್ಕಿಲ್ಲ ಈ ಉಷಾ. ಅಯ್ಯೋ ಡಾಕ್ಟ್ರೇ ಆಗಿರ್ಬೋದು, ಆದ್ರೆ ನಮ್ಮ ಹಳ್ಳಿನವ್ರಿಗೆ ಹೇಳ್ತಾರಲ್ಲ ಅವರಷ್ಟು ಸಮಕ್ಕೇನು ಬರಕ್ಕಿಲ್ಲ ಬಿಡಿ. ನಮ್ಮ ಹಳ್ಳಿನಾಗ ಹೇಳೋ ಮಾತುಗಳು. ಅದ್ರ ಕತೆ ಯಾಕೆ ಹೇಳ್ತೀರಾ? ನಮ್ಮ ಹಳ್ಳಿ ಅಂದ್ರೆ ಏನಿ ಹಳ್ಳಿ. ಇಲ್ಲಿ ನೋಡ್ಕೊಂಡು ಇಲ್ಲಿ ಬಾಣಂತನ ಮಾಡ್ತೀವಲ್ಲ ಇದಕ್ಕೆ ಬರಲ್ಲ. ನೀವು ಏನೇ ಹೇಳಿ ಅದಕ್ಕೆ ಹೇಳಿದ್ ನಾವು ನೋಡ್ಕೊತೀವಿ ಬುಡಿ ಅಂತ ಹೇಳ್ಬಿಟ್ಟು. ನನಗೂ ಮಗಳಿದ್ದಂಗೆ ನೀನು ನೋಡ್ಕೊತೀನಿ ಬುಡಿ. ಏನಂತೀಯ ಉಷಾ? ಚಿಕ್ಕಮ್ಮ ಎಲ್ಲಿದ್ರೆ ಏನಂತೆ, ನನಗೆ ಎಲ್ಲಿದ್ರು ಖುಷಿನೇ. ನನಗಂತೂ ಇಲ್ಲಿದ್ರು ಖುಷಿನೇ, ಎಲ್ಲಿದ್ರು ಖುಷಿನೇ. ನನಗೇನು ಬೇಜಾರಿಲ್ಲ. ಆದರೆ ಎಲ್ಲರೂ ನನ್ನ ಜೊತೆಗೆ ಇರ್ಬೇಕಷ್ಟೇ. ಅಮ್ಮ ನೀವೆಲ್ಲ ಅಲ್ಲಿಗೆ ಬರೋಕ್ಕಾಗಲ್ಲ ಅಂದರೆ ಇಲ್ಲೇ ಇರ್ತೀನಿ. ನಮ್ಮ ಅಮ್ಮನೂ ಇಲ್ಲೇ ಇರ್ತಾರಲ್ಲ, ಆರಾಮಲ್ವಾ? ಖುಷಿಯಾಗಿರ್ಬೋದಲ್ವಾ? ನಾನು ಎಲ್ಲರ ಜೊತೆ ಇರಬೇಕು, ಹಳ್ಳಿಯಲ್ಲೇ ಬೆಳಿಬೇಕು ನಮ್ಮ ಮಗು ಅಂತಲೇ ಆಸೆ ನಮಗೂ. ನೋಡೋಣ ಇನ್ನೂ ಏನೇನು ಆಗ್ತಿದೆ ಚಿಕ್ಕಮ್ಮ. ಮತ್ತೆ ನಿಮ್ಮ ಸೊಸೆದೇನಾದರೂ ಸಿಹಿ ಸುದ್ದಿ ಅಲ್ಲ. ಅವ್ರ ಸುದ್ದಿಗೆ ನೀವು ಹೋಗಿಲ್ಲ. ನಾನಂತೂ ಅವ್ರ ಸುದ್ದಿಗೆ ಹೋಗೋದೇ ಬಿಟ್ಬಿಟ್ಟಿದ್ದೀನಿ. ನಾನಂತೂ ಅವಳು ಬೇಡ, ಅವಳ ಸವಾಸನೂ ಬೇಡ ಅಂತ ಹೇಳ್ಬಿಟ್ಟು ನನ್ನ ಮಗನ ನನ್ನ ಸೊಸೆನ ಹೋಗುತ್ತು ಬಿಸಾಕಿ ಇಬ್ರು ಸವಾಸನೂ ಬೇಡ ಅಂತ ಹೇಳ್ಬಿಟ್ಟು ಬಿಸಾಕ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟಿದ್ದೀನಿ. ಬೇಡ ಕಣವ ನನಗೆ. ಇಬ್ರು ಸರಿ ಇಲ್ಲ, ಇಬ್ರು ಪೋಟ್ವೆಂಟಿಗ್ಲೇ ನೆನೆಯ. ಇಬ್ರು ಸವಾಸನೂ ಬೇಡ. ಏನಾರ ಮಾಡ್ಕೊಂಡು ಹೋಗ್ಲಿ ಬಿಡು. ನನ್ನ ಹಣೆ ಬರದಾಗ ಅದೆಲ್ಲ ಬರೆದಿಲ್ಲ. ಅದೇನೋ ದೇವರು ಯಾವಾಗ ಕೊಟ್ಟವನೋ ಕೊಟ್ಬಿಡ್ಲಿ. ಅವರು ಬದಲಾಗಿ ಅವರು ಒಳ್ಳೆತನವಾಗಿ ಚೆನ್ನಾಗಾದ್ರೆ ಅವಾಗ ನೋಡೋಣ. ಸದ್ಯಕ್ಕೆ ಈಗ ನಾನು ಏನು ಮಾಡೋ ಅಂಥ ಪರಿಸ್ಥಿತಿನಾಗಿಲ್ಲ. ಅವ್ರು ಎಲ್ಲರೂ ಅಲ್ಲೇ ಇದ್ಬಿಡ್ಲಿ, ನಾನು ಹಿಂಗೆ ಇದ್ಬಿಡ್ತೀನಿ. ಬಿಡ್ಬೋದು, ಎಲ್ಲ ಒಳ್ಳೇದಾಯ್ತದೆ. ಯಾಕೆ ತಲೆ ಕೆಡ್ಸ್ಕತ್ತೀಯ? ಎಲ್ಲ ಒಳ್ಳೇದೇನಿ ಆಯ್ತದೆ. ಕೆಟ್ಟಗಳಿಗಳು ಬರೋದೇನೇನಿಯ ಎಲ್ಲ ಒಳ್ಳೇದು ಆಗಕ್ಕೆ ಅಂತನೇ ಕೆಟ್ಟಗಳಿಗಳೆಲ್ಲನೂ ಬರೋದು. ಈಗೆಲ್ಲ ಬಂದಾಯ್ತಲ್ಲ ಬಿಡು, ಇನ್ನೆಲ್ಲ ಒಳ್ಳೇದೇನಿ ಆಯ್ತದೆ ಅಷ್ಟೇ. ಹಂಗೆ ಅನ್ಕೊಂಡು ಸುಮ್ಮನೆ ಆಗಬೇಕು.